ಈ ವರ್ಷದಲ್ಲೂ 42,000 ಮನೆಗಳು ಕೊಡಬೇಕಾಗಿತ್ತು. ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಒಂದು ತಿಂಗಳು 25ನೇ ತಾರೀಕಿಗೆ ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದೊಡ್ಡದಲ್ಲಿ ಮಾಡಿ 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ದೀವಿ. ಬರೋ ತಿಂಗಳಲ್ಲಿ ಇನ್ನೂ 42,000 ಮನೆಗಳು ಕೊಡ್ತೀವಿ. ಆ ಕಾರಣಕ್ಕೆ ಆನ್ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿದ ವರ್ಷ, ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು. ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ. ಏನಿವತ್ತು ನಮ್ಮ BR ಪಾಟೀಲ್ ಅವ್ರನ್ನ ಆರೋಪ ಮಾಡಿದ್ದಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತೊಗೊಂಡೋದಾರೆ, ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ, ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ, ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ. ಹೌದು ತಾನೆ? ಈಗ ಯಾರು BR ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2,000 ಚಿಲ್ಲರೆ ಮನೆಗಳು BR ಪಾಟೀಲ್ ಅವ್ರು ಕೇಳಿದ್ದಾರೆ. 2,000 ಇಲ್ಲೇ ಇದೆ ಪತ್ರ ಅವ್ರದ್ದೆಲ್ಲ ತೆಗ್ದಿದ್ದೀನಿ ನಾನು. 2,000 ಮನೆಗಳು ಕೇಳಿದ್ದಾರೆ. ನಾವೇನು ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದರೆ ಏನಾಗ್ತೀವಿ, ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ. ಈಗ ಅವ್ರಿಗೆ ಏನು ಮಾಡಿದ್ವಿ, ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ವಿ. ಸಪ್ರೇಟ್ ಪಂಚಾಯತಿಗೆ ಅವರು 950, 2,000 ಚಿಲ್ಲರೆ ಕೇಳಿದವರು. ಭಾಳಷ್ಟು ಬೇಡಿಕೆ ಇದೆ. MLAಗಳದ್ದು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು. MLAಗಳದ್ದು ಪತ್ರ ಇಲ್ಲರಿ, ಅದು ಇಲ್ಲ ನೋಡಿ. MLAಗಳು ಟೋಟಲ್ ಮನೆಗಳು ಬೇಕಂತ ಆಲ್ಮೋಸ್ಟ್ ಎಲ್ಲ MLAಗಳು, BJP ಅವರಿರಲಿ, JDS ಅವರಿರಲಿ, ಕಾಂಗ್ರೆಸ್ ಅವರಿರಲಿ, ಎಲ್ಲ ಪತ್ರ ಬರೆದಿದ್ದಾರೆ. ನಮ್ಮ ಮನೆಗಳು ಬೇಕು. ನಾವೇನು ಮಾಡ್ತೀವಿ ನೋಡಿ, ಈಗಲೂ ವೆಂಕಟೇಶ್ ಪಾವಗಡ MLA ಬಂದಿದ್ರು. ಅಂತ ಬರುವಾಗ ಇದ್ರು ನೋಡಿ, ಪಾವಗಡ MLA ಬಂದಿದ್ರು. ಬಂದು ಅವರು ನನ್ನ ಪಂಚಾಯತಿಗೆ ಒಂದು 500 ಮನೆ ಬೇಕಣ್ಣ ಅಂತ ಕೇಳಿದ್ರು. ಈಗ ಜಸ್ಟ್ ಒಂದು 15 ನಿಮಿಷ ಹಿಂದೆ ನಾನೇನು ಮಾಡಿದ್ದೀನಿ, ನಾನು ರೆಫರ್ ಟು MD ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರನ ಬರೆದಿ. ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ, ನಾನು MDಗೆ ಮಾಡ್ತೀನಿ. ನನಗೆ ಮನೆ ಇಲ್ಲ, ಟಾರ್ಗೆಟ್ ಇದ್ದು ತಾನೇ ನಾನು ಕೊಡೋದು. ಕ್ಯಾನ್ಸಲೇಷನ್ ಆಗ್ತದೆ. ಕ್ಯಾನ್ಸಲೇಷನ್ ಅಂದರೆ ಏನು ಮಾಡ್ತೀವಿ, ಅಂತ ನಾವು ಕೊಡ್ತೀವಿ. ಈಗ ನೋಡಿ, ಸದ್ಯದಲ್ಲಿ ನಾನು ಬಂದಾದಮೇಲೆ ಈಗ ನೋಡಿ, ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ. ಅಲ್ಲಿ ಚನ್ನಪಟ್ಟಣಗೆ 5,000 ಮನೆಗಳು ಕೊಟ್ಟಿದ್ದೀನಿ. ಎಷ್ಟು? ಈಗ 5,000 ಮನೆಗಳು ಅಲ್ಲೂ ದುಡ್ಡು ತೊಗೊಂತಾನೆ ಕೊಡಬೇಕು. ಅಲ್ಲಿ ಕೇಳ್ಕೊಂಡು ಬಂದಿಲ್ಲ. ಯೋಗೇಶ್ ಅವರು ಇದ್ದಾರೆ, MP ಮಾಜಿ MP ಇದ್ದಾರೆ, ಸುರೇಶ್ ಅವರಿದ್ದಾರೆ. ಅಲ್ಲಿ 5,000 ಮನೆಗಳು ಕೊಟ್ಟಿದ್ದೀನಿ. ರಾಮನಗರ್ಗೆ 3,000 ಮನೆಗಳು ಕೊಟ್ಟಿದ್ದೀನಿ. ಏನಕ್ಕೆ ರಾಮನಗರ್ಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟೆ, ರಾಮನಗರ ಚನ್ನಪಟ್ಟಣ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ. ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದು. ಆವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು MP ಅವರು, ತಮಗೆಲ್ಲ ಗೊತ್ತಿದೆ, ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದು ಮಾಡ್ತಾರೆ. ಯಾರು? ಮಾನ್ಯ ಸುರೇಶ್ ಅವರು. ಸೋತಾದ್ಮೇಲೂ ಅದೇ ಥರ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದು ನಾನು ಭಾಳ ಸತಿ ಕೇಳ್ಕೊಂಡ್ರು, ಸರ್ ಕುಮಾರಸ್ವಾಮಿನೇ MLA ಆಗಿದ್ದರು, ಒಂದು ಮನೆಯೂ ಕೊಟ್ಟಿಲ್ಲ, ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ. ನಾನು ಅದಕ್ಕಿಂತ ಮುಂಚೆ ಹೇಳಿದೆ, ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ? ಬರೀ 690 ಮನೆ ಕೊಟ್ಟಿರೋದು. ಹಾಗಾಗಿ ನಂತರ ಕೇಳಿದ್ರು, ಯಾವ್ದು ಕ್ಯಾನ್ಸಲೇಷನ್ ಆಗಿದೆ. ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು. ಆಮೇಲೆ ನನಗೆ ಆ ಥರ ದಲಿತರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡೋದೇ 1,20,000. ಅದನ್ನು ಅರ್ಥ ದುಡ್ಡು ತೊಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ. ಹುಳ ಸಾಯ್ತಾರೆ ಬಡವರಿಗೆ. ಒಂದು 5-10 ಸಾವಿರ ತೊಗೊಳ್ಳೋದಾ ಇದು? ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು. ಆಮೇಲೆ ಎಲ್ಲ ಇದು ಒಂದೇ ಇಲ್ಲ, ಎಲ್ಲ MLAಗಳಿಗೆ ಎಲ್ಲ MLA ರಾಶಿನೇ ಇದೆ. MLAಗಳು ಲೆಟರ್ದು ರಾಶಿನೇ ಇದೆ. ಯಾರ್ಯಾರು ಕೇಳಿದ್ರೆ ಅಂತ ಮಾಹಿತಿ ಕೊಡ್ತೀರ. ಎಲ್ಲ MLAಗಳು BJP, JDS, ಕಾಂಗ್ರೆಸ್ ಅವ್ರು ಮನೇನಿಲ್ಲ. ನಾನು ಕ್ಯಾನ್ಸಲೇಷನ್ ಆದಾಗ ಯಾರ್ಯಾರು ಇದ್ದಾರೆ ಅಂತ ನಾವು ಕೊಟ್ಕೊಂಡು ಬರ್ತಾಯಿದ್ದೀವಿ ಅಲ್ಲಿ. ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದಾ? ಎಲ್ಲನೂ ಉಂಟಾದು ಆ ಥರ ಇದ್ರೆ ಅವ್ರು ಯಾರು BR ಪಾಟೀಲ್ ಅವ್ರು ಹೇಳಿ, ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತೊಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000. ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರು ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಅದು ಒಂದು ಮನೆ ಕಟ್ಟಬೇಕಾದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದು ಸರ್ಕಾರ ವತಿಯಿಂದ ಕೊಡ್ತಾರಂತ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ. ಏನೋ ಒಂದು ಕೊಡ್ತಾ ಇದ್ವಿ. ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ.